ಮೊಟ್ಟೆ ರೆಸಿಪಿ ಮಾಡ್ತಿದ್ದೇನೆ. ಹೇಗೆ ಮಾಡಿದೆ ಅಂತ ನಿಮಗೆ ತೋರಿಸ್ತೇನೆ. ಮೊಟ್ಟೆ ಬೇಯಲಿಕ್ಕೆ ಇಟ್ಟಿದ್ದೇನೆ ಉಪ್ಪು ಹಾಕಿ. ಆಮೇಲೆ 2 ನೀರುಳ್ಳಿ, ಬೆಳ್ಳುಳ್ಳಿ ಸ್ವಲ್ಪ, 2 ಕಾಯಿ ಮೆಣಸು, 1 ಟೊಮೆಟೊ. ಇದರಲ್ಲಿ ನಾನು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಾಕಿ ಗುದ್ದಿಟ್ಟಿದ್ದೇನೆ. ಈ ಟೊಮೆಟೊನ ಮಿಕ್ಸಿಗೆ ಹಾಕಿ ಅರಿಬೇಕು. ಇದೆಲ್ಲ ಒಗ್ಗರಣೆಗೆ. ಸೊ ಟೊಮೆಟೊ ಈ ಥರ ಹರ್ಕೊಂಡಿದ್ದೇನೆ. ಇನ್ನು ಇದಿಷ್ಟು ಒಗ್ಗರಣೆ ಹಾಕುವ. ಮೊಟ್ಟೆ ಬೇಯಬೇಕಷ್ಟೆ. ಮೊಟ್ಟೆ ಒಂದು ಸ್ವಲ್ಪ ಹೊತ್ತು ಬೇಯಬೇಕು. ಬೇಯಿಸಿ ಈ ಥರ ಕಟ್ ಮಾಡ್ಕೊಂಡಿದ್ದೇನೆ. ಇನ್ನು ಇದನ್ನು ಫ್ರೈ ಮಾಡುವ. ಪ್ಯಾನಲ್ಲಿ ಫ್ರೈ ಮಾಡ್ತೇನೆ. ಸ್ವಲ್ಪ ಎಣ್ಣೆ ಹಾಕಿ, ಮೆಣಸು ನೋಡಿ, ಅರಿಶಿಣ ಹಾಕಿ ಸ್ವಲ್ಪ ಸಾಲ್ಟ್ ಮಾಡಿದರೆ ಆಯಿತು. ಇದೆಲ್ಲ ಹಾಕಿ ಹೇಗಿರ್ತದೆ ಮೇಲೆ ನಾನು ಸ್ವಲ್ಪ ಮೆಣಸು ನುಡಿ ಉಪ್ಪು ಹಾಕಿದ್ದೇನೆ. ಮಸಾಲೆ ಐಟಮ್ಸ್ ಹಾಕಿದೆ. ಆಮೇಲೆ ಬೆಳ್ಳುಳ್ಳಿ, ಚೂರು ಜೀರಿಗೆ, ಕಾಯಿ ಮೆಣಸು ಹಾಕ್ಕೊಂಡಿದ್ದೇನೆ. ಬೆಳ್ಳುಳ್ಳಿ ಪೇಸ್ಟ್ ಹಾಕುವ. ನೀರು ಬೇಕಾದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ವಲ್ಪ ಹಾಕಿದರೆ ಅದು ಮಸಾಲೆ ಎಲ್ಲ ಒಳ್ಳೆ ಹಿಡ್ಕೊಳ್ತದೆ. ಸ್ವಲ್ಪ ಉಪ್ಪು ಹಾಕುವ. ಸ್ವಲ್ಪ ಕುದಿ ಬರಲಿ. ಅದಾದಮೇಲೆ ಉದ್ದಿಯೆಲ್ಲ ಹಾಕುವ. ನೀವು ಸಾಂಬಾರು ಹುಡಿ ಹಾಕಿದ್ದೇನೆ ಸ್ವಲ್ಪ. ಅದಾದಮೇಲೆ ಸ್ವಲ್ಪ ಕುದಿ ಬಂದಮೇಲೆ ಖಾರ ನೋಡಿದರೆ ಆಯ್ತು. 2 ಕಾಯಿ ಮೆಣಸು ಉಂಟು ಮತ್ತು ಶುಂಠಿ ಸಲ ಹಾಕಿದ್ದೆಲ್ಲ ಅದರ ಖಾರ ಬರ್ತದೆ. ಸ್ವಲ್ಪ ನೋಡಿ ಮೆಣಸು ನೋಡಿ ಹಾಕಿದ್ದೆ. ಟೊಮೆಟೊ ಅರ್ಧ ಹಾಕಿದ್ದಕ್ಕೆ ಸ್ವಲ್ಪ ಹುಳಿ ಆಗಿದೆ, ಪರವಾಗಿಲ್ಲ. ಇಷ್ಟು ಮೆಣಸು ನೋಡಿ ಹಾಕ್ತೇನೆ ನಾನು. ಆಮೇಲೆ ಗರಂ ಮಸಾಲೆ ಹಾಕಬೇಕು. ಮೊಟ್ಟೆ ಮಸಾಲೆ ಇದ್ದರೆ ಮೊಟ್ಟೆ ಮಸಾಲೆ ಸಾಕು. ಪುಡಿಗಳು ಈಗಲೇ ಹಾಕ್ಕೊಡ್ಬೇಕು. ಮತ್ತು ಮೊಟ್ಟೆ ಹಾಕಿ ಆದಮೇಲೆ ಹಾಕಿದರೆ ಅದು ತಿರುಗಿಸುವಾಗೆಲ್ಲ ಬಿಡ್ತದೆ. ಇದಕ್ಕಿಂತ ಮೊಟ್ಟೆ ಹಾಕು. ಇದನ್ನು ನಿಧಾನ ತಿರುಗಿಸ್ಬೇಕು. ಇದೊಂದು 5 ನಿಮಿಷ ಮುಚ್ಚಿಡುವ. ಅದಾದಮೇಲೆ ರೆಡಿ ಮೊಟ್ಟೆ. 5 ನಿಮಿಷ ಮುಚ್ಚಿಡುವ. ಕಡಿಮೆ ಇಟ್ಟಿದ್ದೇನೆ ಆಯಿತಾ. ಮೊಟ್ಟೆ ರೆಸಿಪಿ ರೆಡಿಯಾಗಿದೆ. ಸೊ ನೀವು ಸಹ ಟ್ರೈ ಮಾಡಿ ನೋಡಿ. ಇದು ಚಪಾತಿಗೆ, ದೋಸೆಗೆಲ್ಲ ಒಳ್ಳೆ ಕಾಂಬಿನೇಷನ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.